ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ತೋಳನೂರು ತಾಲೂಕು, ಅಕ್ಕಲ್ಕೋಟ್ ಜಿಲ್ಲೆ, ಸೊಲ್ಲಾಪುರ, ಮಹಾರಾಷ್ಟ್ರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್ ಬರುವ ಈ ಟಾಪಿಕ್ದಲ್ಲಿ ಬರುವಂಥ ಒಂದು 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ವಿ ಆರ್ ಡಿಸ್ಕಸ್ಸಿಂಗ್. ನಾವು 65 ಕಾನ್ಸೆಪ್ಟ್ಗಳನ್ನು ನೋಡಿದ್ದೇವೆ. ಈಗ 66ನೇದು ಪ್ಲೇಗಿಯರಿಸಮ್. ಪ್ಲೇಗಿಯರಿಸಮ್ ಎಂದರೆ plagiarism in research involves using others' ideas and others' work without proper attribution. ಸಂಶೋಧನೆಯಲ್ಲಿ ಪ್ಲೇಗಿಯರಿಸಮ್ ಎಂದರೆ ಇನ್ನೊಬ್ಬರ ವಿಚಾರಗಳನ್ನು, ಇನ್ನೊಬ್ಬರ ಕಲ್ಪನೆಯನ್ನು, ಇನ್ನೊಬ್ಬರ ಯೋಜನೆಯನ್ನು, ಇನ್ನೊಬ್ಬರ ಐಡಿಯಾವನ್ನು ಅಥವಾ ಇನ್ನೊಬ್ಬರ ಪುಸ್ತಕಗಳನ್ನು, ಇನ್ನೊಬ್ಬರ ಕೆಲಸಗಳನ್ನು ನಾವು ಅವರಿಗೆ ಹೇಳಲಾರದೆ, ಅವರ ಪರ್ಮಿಷನ್ ತೆಗೆದುಕೊಳ್ಳಲಾರದೆ ಉಪಯೋಗ ಮಾಡುತ್ತಿದ್ದರೆ ಅದಕ್ಕೆ ಪ್ಲೇಗಿಯರಿಸಮ್ ಎಂದು ಕರೆಯುತ್ತೇವೆ. ಅವರಿಗೆ ಹೇಳಿ, ಅವರಿಗೆ ನಾವು ಅವರಿಂದ ಪರ್ಮಿಷನ್ ತೆಗೆದುಕೊಂಡು ಅವರ ವಿಷಯವನ್ನು ನಮ್ಮ ರಿಸರ್ಚ್ ವರ್ಗದಲ್ಲಿ ತೆಗೆದುಕೊಂಡರೆ ಅದಕ್ಕೆ ಪ್ಲೇಗಿಯರಿಸಮ್ ಅನ್ನುವುದಿಲ್ಲ. ಅದಕ್ಕೆ ಸೈಟೇಷನ್ ಎಂದು ಕರೆಯುತ್ತಾರೆ. ಅವ್ರದ್ದು ಒಂದು ರೆಫರೆನ್ಸಾಗಿ ನಾವು ಉಪಯೋಗ ಮಾಡುತ್ತಿದ್ದೇವೆ ಅಂತೇಳಿ ಹೆಸರು ಹಾಕಿದ್ರೆ ದಟ್ ಈಸ್ ಅ ರೆಫರೆನ್ಸ್. ಮತ್ತು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಇವು 3 ಬರುತ್ತವೆ: ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಕರೆಕ್ಟಾಗಿ ನೆನಪಿಡ್ರಿ. ಪ್ರೊಬ್ಯಾಬಿಲಿಟಿದಲ್ಲಿ ಬರುವಂಥ ಸ್ಯಾಂಪ್ಲಿಂಗ್ಗಳು ಯಾವುವು? ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್. ನಾನ್ ಪ್ರೊಬ್ಯಾಬಿಲಿಟಿದೊಳಗೆ ಬರುವುದು ಸ್ನೋಬಾಲ್ ಸ್ಯಾಂಪ್ಲಿಂಗ್. ಸ್ನೋಬಾಲ್ ಸ್ಯಾಂಪ್ಲಿಂಗ್ದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ. ಮತ್ತು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಇದು ಈಸ್ ಸೂಟೇಬಲ್ ಟು ಐಡೆಂಟಿಫೈ ಸ್ಯಾಂಪಲ್ ಫ್ರಮ್ ಅನ್ನೋನ್ ಪಾಪ್ಯುಲೇಷನ್. Snowball sampling method is suitable to identify sample from unknown population. ಒಂದು ಗೊತ್ತು ಇರದೇ ಇರುವಂಥ ಘಟಕದಿಂದ ಒಂದು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳೋದು. ಹೀಗಿರಬಹುದು ಅಂತೇಳಿ ನಾವು ಆಯ್ಕೆ ಮಾಡಬಹುದು. ಯಾರು ಇರ್ಬೋದು? ಪಾಪ್ಯುಲೇಷನ್ ಅಂದರೆ ಒಂದು ಘಟಕದಿಂದ ನಾವು ಸ್ಯಾಂಪಲನ್ನು ಆಯ್ಕೆ ಮಾಡುತ್ತೇವೆ, ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ. ಓಕೆ, ಆದರೆ ಯಾವ ಘಟಕದಿಂದ ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳೋದು ಆ ಘಟಕ ನಮಗೆ ಗೊತ್ತು ಇರದೇ ಇರುವುದರಿಂದ ಅದು ಅನ್ನೋನ್ ಇರುತ್ತದೆ, ಅದು ಗೊತ್ತಿರುವುದಿಲ್ಲ. ಆ ಗೊತ್ತು ಇಲ್ಲದಿರುವ ಘಟಕದಿಂದ ಒಂದು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಹೀಗಿರ್ಬೋದು ಅಂತ ತಿಳ್ಕೊಂಡ್ರೆ ನಾವು ಕಲ್ಪನೆ ಮಾಡಿ ನಾವು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತೇಳಿ ಕರಿತೀವಿ. ಆಮೇಲೆ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಡಿಸ್ಕ್ರೀಟ್ ವೇರಿಯಬಲ್. ಡಿಸ್ಕ್ರೀಟ್ ವೇರಿಯಬಲ್ ಅಂದರೆ ಫ್ರೀ ವೇರಿಯಬಲ್ ಅಂದರೆ ಇದು ಒಂದು ಭಿನ್ನವಾದ ವೇರಿಯಬಲ್, ಫ್ರೀ ವೇರಿಯಬಲ್. ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರ ಸಂಖ್ಯೆ, ಇದು ಡಿಸ್ಕ್ರೀಟ್ ವೇರಿಯಬಲ್ದಲ್ಲಿ ಬರುತ್ತದೆ. ಇನ್ನು ಸೈಂಟಿಫಿಕ್ ಮೆಥಡ್ ಆಫ್ ರಿಸರ್ಚ್, ವೈಜ್ಞಾನಿಕ ಪದ್ಧತಿಯ ಸಂಶೋಧನೆ ಎಂದರೇನೆ ಇಟ್ ಇನ್ವಾಲ್ವ್ಸ್ ದ ಪ್ರೊಸೆಸ್ ಆಫ್ ಇಂಡೋ ಡಿಡಕ್ಟಿವ್ ಮೆಥಡ್. ಸೈಂಟಿಫಿಕ್ ಮೆಥಡಲ್ಲಿ ಇಂಡೋ ಡಿಡಕ್ಟಿವ್ ಮೆಥಡ್ಸನ್ನು ಬರುತ್ತದೆ. ಓಕೆ, ಬರ್ರಿ, ಸಾವಕಾಶ ಇಲ್ಲಿ ಹೋಗಿ ಸಾವಕಾಶ. ಹಾಂ, ಓಕೆ, ಗುಡ್. ಹಾಂ, ಸೈಂಟಿಫಿಕ್ ಮೆಥಡ್ ಆಫ್ ರಿಸರ್ಚ್ ಇಟ್ ಇನ್ವಾಲ್ವ್ಸ್ ದ ಪ್ರೊಸೆಸ್ ಆಫ್ ಇಂಡೋ ಡಿಡಕ್ಟಿವ್ ಮೆಥಡ್. ಆಮೇಲೆ ಹಿಸ್ಟಾರಿಕಲ್ ರಿಸರ್ಚ್ ಎಂದರೇನು? ಐತಿಹಾಸಿಕ ಸಂಶೋಧನೆ. ದ ಫೈಂಡಿಂಗ್ಸ್ ಆರ್ ಸಬ್ಜೆಕ್ಟಿವ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಹಿಸ್ಟಾರಿಕಲ್ ರಿಸರ್ಚ್ ಇದರಲ್ಲಿ ಏನೇನು ಫೈಂಡಿಂಗ್ಸ್ಗಳನ್ನು ಇರುತ್ತವೆ, ಏನೇನು ನಾವು ಘಟಕಗಳನ್ನು ಹೊರಗೆ ತೆಗೆಯುತ್ತೇವೆ, ಆರ್ ದ ಸಬ್ಜೆಕ್ಟಿವ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಇದು ಸಬ್ಜೆಕ್ಟಿವ್, ಪಕ್ಕ ನೆನ್ಪಿಟ್ರಿ. ಹಿಸ್ಟಾರಿಕಲ್ ರಿಸರ್ಚ್ ಒಬ್ಬ ವ್ಯಕ್ತಿಯು ಅದರಿಂದ ಹೇಗೆ ಮಾಹಿತಿಯನ್ನು ಹೊರಗೆ ತೆಗೆಯುತ್ತಾನೆ, ಆತನ ಮೇಲಿಂದ ಆ ಘಟಕದ ಒಂದು ಮಹತ್ವ ಕಂಡುಬರುತ್ತದೆ. ಇಂಟರ್ವಲ್ ಸ್ಕೇಲ್ ಎಂದರೇನು? ಇಂಟರ್ವಲ್ ಸ್ಕೇಲ್ ಇನ್ ಅ ರಿಯಾಕ್ಷನ್ ಸ್ಕೇಲ್ ದ ಸ್ಕೇಲ್ ವ್ಯಾಲ್ಯೂಸ್ ಆರ್ ಫ್ರಮ್ 0 to 5. ಇಂಟರ್ವಲ್ ಸ್ಕೇಲ್
Interval scale of measurement is applicable for the data collected by the scale. 0 to 5 interval scale, scale value, interval value, interval scale of measurement is applicable for the data collected by the scale. ಅದು ಹೇಗದು ಹಾಗೆ ಆ ರೀತಿ ಅದನ್ನು ನೋಟ್ಬುಕ್ದೊಳಗೆ ಬರೀರಿ. ಒಂದು 2-3 ಸಲ ಓದಿದ್ರೆ ಆಟೋಮೆಟಿಕ್ಕಾಗಿ ನೆನಪುಳಿತೈತಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.